ಕೆ ಬ್ರದರ್ಸ್ ಬಗ್ಗೆ ಅಪೂರ್ವ ಸಹೋದರರು. ಹೌದ್ರಿ, ನಾನು ನಮ್ಮಣ್ಣ ಅಪೂರ್ವ ಸಹೋದರರೇ. ದೇವೇಗೌಡರು ವಂಶಸ್ಥರ ಅಲ್ಲ ಅಣ್ಣ, ದೇವೇಗೌಡರು ವಂಶಸ್ಥರ ಅಲ್ಲ, ಕುಮಾರಸ್ವಾಮಿ ಬ್ರದರ್ಸ್ ತರ ಅಲ್ಲ. ಬೇಕಾದಾಗ ಅಣ್ಣ, ಬೇಡದಿದ್ದಾಗ ತಮ್ಮ ಅಲ್ಲ. ನಾನು ಕಷ್ಟದಲ್ಲಿದ್ದಾಗ ನಾನು ಜೊತೆಲಿದ್ದೇನೆ, ಸುಖದಲ್ಲೂ ನಾನು ಜೊತೆಲಿರ್ತೇನೆ, ಸಾಯುವಾಗ ಒಟ್ಟಿಗೆ ಇರ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ನಿಮ್ ರೀತಿ ನಿಮ್ಮಣ್ಣ ಕಷ್ಟದಲ್ಲಿದ್ದಾನೆ ಅಂತ ಹೇಳಿದ್ರೆ ನಿಮ್ಮಣ್ಣನ ಮೇಲೆ, ಆ ಮಕ್ಕಳ ಮೇಲೆ ಆರೋಪ ಬಂದಿದೆ ಅಂದಿದ ತಕ್ಷಣ ಅವನ್ ಬೇರೆ ನಾನು ಬೇರೆ ಅಂತ ಹೇಳ್ತಕ್ಕಂಥ ನೀಚ ಪ್ರವೃತ್ತಿ ನಂದಲ್ಲ. ಯಾವುದನ್ನ ಹೇಳ್ಬೇಕು ದೇವೇಗೌಡ್ರೆ? ಯಾವುದನ್ನ ಹೇಳ್ಬೇಕು? ಹೃದಯ ಇದೆಯಾ ನನಗೆ? ಇಲ್ವಲ್ಲ. ಕಣ್ಣೀರು ಹಾಕೋರಿಗೆ ಹೃದಯ ಇರಬೇಕು. ನಿಮ್ಮ ಹೃದಯ ಯಾವತ್ತು ಕೆಲಸ ಮಾಡಬೇಕಾಗಿತ್ತು ಅಂದ್ರೆ, ಯಾವತ್ತು ನಿಮ್ಮ ಮೊಮ್ಮಕ್ಕಳು ಯಾರು ನಿಮ್ಮನ್ನ ಸಾಕಿ ಸಲ್ಬಿ ರಾಷ್ಟ್ರದಲ್ಲಿ ಒಬ್ಬ ಪ್ರಧಾನಮಂತ್ರಿ ದೇವೇಗೌಡ ಮಣ್ಣಿನ ಮಗ ಅಂತೇಳಿ ನಿಮ್ಮನ್ನ ಹೊತ್ಕೊಂಡು ಸಾಕಿ ಬೆಳೆದ್ರೋ, ಇವತ್ತೇನಾರು ನಿಮ್ಮ ಋಣ ಇದೆ ಅಂತ ಹೇಳಿದ್ರೆ ಹಾಸನ ಜಿಲ್ಲೆಯ ಜನರ ಋಣವನ್ನ ಯಾರು ನಿಮಗೆ ಮಾಡಿದ್ರೋ, ಅವರ ತಾಯಂದಿರ, ಅವರ ಹೆಣ್ಣು ಮಕ್ಕಳ, ಅವರ ಗಂಡು ಮಕ್ಕಳ ಮಾನ ಹರಾಜಾಯ್ತಲ್ಲ, ಅವತ್ತು ನೀವು ಕಣ್ಣೀರ ಕೇಳಬೇಕಾಗಿತ್ತು. ನನ್ನ ಮಕ್ಕಳು ತಪ್ಪು ಮಾಡಿದ್ದಾರೆ, ನನ್ನನ್ನ ಕ್ಷಮಿಸಿ ಅಂತ ಕೇಳಬೇಕಾಗಿತ್ತು. ನಿಮ್ಮ ಆತ್ಮಗೌರವ ಉಳಿತಿತ್ತು, ನಿಮ್ಮ ಘನತೆ ಹೆಚ್ಚುತ್ತಿತ್ತು. ಯಾರು ನಿಮ್ಮ ಜೊತೆ ರಾಜಕಾರಣವನ್ನ ಮಾಡಿದಂತವರು? ಜೆಡಿಎಸ್ ನ ಕಾರ್ಯಕರ್ತರ ಮನೆಯವರು, ನಿಮ್ಮ ಮನೆಯಲ್ಲಿ ಕೂಲಿ ಮಾಡಿ ಊಟಕ್ಕೋಸ್ಕರ ಕೆಲಸ ಮಾಡಿದಂತವರು, ಅವರ ಮೇಲೆ ಅತ್ಯಾಚಾರ ನಡೆದಿದೆಯಲ್ಲ, ಅಂತ ಸಂದರ್ಭದಲ್ಲಿ ನೀವು ಹೇಳ್ಬೇಕಾಗಿತ್ತು, ನನ್ನ ಮಕ್ಕಳು ಮೊಮ್ಮಕ್ಕಳು ಮಾಡಿದ್ದಾರೆ ತಪ್ಪು, ನನಗೆ ಅವಮಾನ ಆಗ್ತಾ ಇದೆ ಅಂತ ಹೇಳ್ಬೇಕಾಗಿತ್ತು. ಕಾಂಗ್ರೆಸ್ನವರು ನಿನ್ನ ಕೂಡ ಹಾಕ್ಲಿಲ್ಲ, ನಿಮ್ಮ ಮಕ್ಕಳು ಕೂಡ ಹಾಕಿದ್ದು, ನಿಮ್ಮ ಮೊಮ್ಮಕ್ಕಳು ಕೂಡ ಹಾಕಿದ್ದು ಅನ್ನೋದನ್ನ ಮರಿಬೇಡಿ. 3 ತಿಂಗಳು ನನ್ನನ್ನ ಕೂಡ ಹಾಕಿದ್ರು. 3 ತಿಂಗಳು ನಾವು ಕೂಡ ಹಾಕಿದ್ವಾ? ಸಿದ್ದರಾಮಯ್ಯನವ್ರು ಕೂಡ ಹಾಕಿದ್ರಾ? ಅಥವಾ ಡಿ ಕೆ ಶಿವಕುಮಾರ್ ಅವ್ರು ಕೂಡ ಹಾಕಿದ್ರಾ? ಯಾರು ಕೂಡ ಹಾಕಿದ್ರು? ಯಾಕೆ ಎಲ್ಲ ಆರೋಪಗಳನ್ನು ಕಾಂಗ್ರೆಸ್ನವ್ರ ಮೇಲೆ ಹೇಳ್ತೀರಲ್ಲ? ಯಾರಿಗೋಸ್ಕರ ಇವತ್ತು ನೀವು ಬಂದಿದ್ದೀರಿ? ಯಾರಿಗೋಸ್ಕರ ಇವತ್ತು ನೀವು ಮಾಡ್ತಾ ಇದ್ದೀರಿ ಚುನಾವಣೆಯನ್ನ? ಚನ್ನಪಟ್ಟಣದ ಜನರಿಗೋಸ್ಕರ, ಬಡ ಜನರಿಗೋಸ್ಕರನಾ? ಚನ್ನಪಟ್ಟಣದ ರೈತರಿಗೋಸ್ಕರನಾ? ಚನ್ನಪಟ್ಟಣದ ಬಡ ರೈತರಿಗೋಸ್ಕರ ನೀವು ಒಂದು ವಾರದಿಂದ ಇಲ್ಲಿದ್ದೀರಾ? ನಿಮ್ಮ ಮೊಮ್ಮಕ್ಕಳಿಗೋಸ್ಕರ, ನಿಮ್ಮ ಮೊಮ್ಮಗ ಅಲ್ಲಿ ಮಾಡಿದಂತ ಅಪಚಾರಕ್ಕೆ ಒಂದು ದಿನ ಹೋಗಿ ನೀವು ಕ್ಷಮೆ ಕೇಳಲಿಲ್ಲ. ಇಲ್ಲಿ ಬಂದು 8 ದಿನದಿಂದ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದೀರಲ್ವಾ? ಇದು ನಿಮ್ಮ ನೈತಿಕತೆ ಇದೆಯಾ? ತೋರಿಸ್ತದ? ಹೇಳಿ. ನೀವು ನನ್ನ ಮೇಲೆ ಆರೋಪ ಮಾಡಿ ಸಂತೋಷ, ನಮ್ಮ ಅಣ್ಣನ ಮೇಲೆ ಆರೋಪ ಮಾಡಿ ಸಂತೋಷ, ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಮಾಡಿ ಸಂತೋಷ. ಯಾರು ನಿಮ್ ಜೊತೆ ಇದ್ದಾರೆ? ನಾನು ಯೋಗೇಶ್ನ ಕರ್ಕೊಂಡ? ಸಿದ್ದರಾಮಯ್ಯನವ್ರು ಕರ್ಕೊಂಡ್ರ? ಡಿ ಕೆ ಶಿವಕುಮಾರ್ ಅವ್ರು ಕರ್ಕೊಂಡ್ರ? ಪಟ್ಟಿ ಇದೆ ದೇವೇಗೌಡ್ರೆ, ಕುಮಾರಸ್ವಾಮಿ ಅವರ ಪಟ್ಟಿ ಇದೆ. ಯಾರ್ದು? ನೀವು ಯಾರನ್ನು ಕೂಡ ಈ ರಾಜ್ಯದಲ್ಲಿ ಬೆಳಿಲಿಕ್ಕೆ ಬಿಡ್ಲಿಲ್ಲ. ಯಾರು ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಬಿಟ್ರೆ ಇನ್ಯಾರು ಕೂಡ ನಿಮ್ಮನ್ನ ನೀವು ಅವ್ರನ್ನ ಸಹಿಸ್ಕೊಳ್ಳೋದಿಲ್ಲ. ಇನ್ ಡಿ ಕೆ ಶಿವಕುಮಾರ್ ನನ್ನ ಸಹಿಸ್ಕೋತೀರಾ? ರಾಮಕೃಷ್ಣ ಹೆಗಡೆ ಅವ್ರು ಬಿಟ್ರ? ನೀವು ರಾಮಕೃಷ್ಣ ಹೆಗಡೆ ಅವ್ರು ಬಿಟ್ರ? ಜೆ.ಎಚ್. ಪಟೇಲ್ರನ್ನ ಬಿಟ್ರ? ನೀವು ಬೊಮ್ಮಾಯಿ ಅವ್ರನ್ನ ಬಿಟ್ರ? ನೀವು ಹಾಸನದಲ್ಲಿ ನಿಮ್ ಜೊತೆಲ್ಲ ಇದ್ರಲ್ಲ ಪುಟ್ಟಸ್ವಾಮಿಗೌಡ್ರು, ಶ್ರೇಯಸ್ ಪಟೇಲ್ ಅವ್ರ ತಾತ, ಅವ್ರನ್ನ ಬಿಟ್ರ? ನೀವು ನಿಮ್ ಜೊತೆಲಲ್ಲೇ ಕಾಲ ಕಳೆದ್ರ ರಾಜಕಾರಣದಲ್ಲಿ ಮಂತ್ರಿ ಆಗಿದ್ರಲ್ಲ ವೈ.ಕೆ. ರಾಮಯ್ಯನವರು, ಅವ್ರನ್ನ ಬಿಟ್ರ? ನೀವು ನಿಮ್ ಜೊತೆಗೆ ಕಾಂಗ್ರೆಸ್ ಅನ್ನ ಬಿಟ್ಟು ನಿಮ್ ಜೊತೆ ಕೈ ಜೋಡಿಸಿದ್ರಲ್ಲ ಮಾದೇಗೌಡರು, ಅವ್ರನ್ನ ಬಿಟ್ರ? ನೀವು ನಿಮ್ಮನ್ನೇ ದೇವರು ಅಂತ ಹೇಳಿ ತಿಳ್ಕೊಂಡಿದ್ರಲ್ಲ ರಮೇಶ್ ಕುಮಾರ್ ಅವರು, ಅವ್ರನ್ನ ಬಿಟ್ರ? ನೀವು ನಿಮ್ಮನ್ನೇ ನಂಬ್ಕೊಂಡು ರಾಜಕಾರಣ ಚಿತ್ರರಂಗದಿಂದ ಬಂದು ರಾಮನಗರದಲ್ಲಿ ಚುನಾವಣೆ ನಿಲ್ಲಿಸಿದ್ರಲ್ಲ ಅಂಬರೀಷ್ ಅವ್ರನ್ನ ಬಿಟ್ರ? ನೀವು
ಹೇಳ್ತೀನಣ್ಣ, ಹೇಳ್ತೀನಿ ಕಣ್ರಣ್ಣ, ಎಷ್ಟು ಹೆಸರವೆ ಅಂತ ಹೇಳ್ತೀನಿ ಕಣ್ಣ, ಹೇಳ್ತೀನಿ ತಾಳ್ಮೆಯಿಂದ. ನಿಮ್ ಮನೆ ಮಗ ಅಂತ ಹೇಳಿ ಬಿ ಎಲ್ ಶಂಕರ್ ಅವರು ನಿಮ್ ಜೊತೆ ಓಡಾಡ್ತಾ ಇದ್ರಲ್ಲ, ಬಿ ಎಲ್ ಶಂಕರ್ ಅವರ ಬಿಟ್ರ ನೀವು? ಅಲ್ರಿ, ನಿಮ್ಮನ್ನೇ ನಂಬ್ಕೊಂಡು ನಮ್ಮ ಮುದ್ದಮ್ಮೇಗೌಡರು ಬಂದ್ರಲ್ಲ, ಏನ್ ಮಾಡಿದ್ರಿ? ಇಕ್ಕಿರ್ಲಲ್ರಿ ನಾಮ ಅವ್ರಿಗೆ ಜೊತೆಲೇ ಇಟ್ಕೊಂಡು? ಇಕ್ಲಿಲ್ವಾ ನಾಮ? ಮಳವಳ್ಳಿ ನಾಗೇಗೌಡ್ರು ಏನ್ ಮಾಡಿದ್ರಿ? ಪಾಪ ಕುಂಟನಾಗೇಗೌಡ್ರು ಅಂತಾನೆ ಫೇಮಸ್ ಆಗಿ ನೀರಾವರಿ ಸಚಿವರಾಗಿ ಅವರೊಂದು ಕೆಲಸ ಮಾಡ್ತಾ ಇದ್ರಲ್ಲ, ಬಿಟ್ರ ಅವ್ರನ್ನ ನೀವು? ಬಿಟ್ರನ್ರಿ? ಅಲ್ಲ, ಬೈರೇಗೌಡ್ರು ಕೃಷಿ ಸಚಿವರಾಗಿ ಸಾಕಷ್ಟು ನಿಮ್ ಜೊತೆ ರಾಜಕಾರಣವನ್ನ ಮಾಡಿದಂತವ್ರು ಕೋಲಾರ ಜಿಲ್ಲೆನಲ್ಲಿ, ಅವ್ರನ್ನ ಬಿಟ್ರೇನ್ರಿ ನೀವು? ಬೈರೇಗೌಡ್ರನ್ನ? ಏನ್ರಿ ಮಾಧ್ಯಮದ ಸ್ನೇಹಿತರೆ, ಪಟ್ಟಿ ನೋಡ್ರಿ ಇನ್ನ ಎಷ್ಟಿದೆ ಅಂತ.